ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ನೋಡ್ತಿರುವಂಗೆ ಇನ್ನೂ ಕತ್ಲೈತಿ ಹೊರಗಡೆ ಎಲ್ಲ. ಇವತ್ತು 5 ಗಂಟೆಗೆ ಬೆಳಗ್ಗಿನ 5 ಗಂಟೆಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಜಲ್ದಿ ಎದ್ದು ಕೆಲಸ ಸ್ಟಾರ್ಟ್ ಮಾಡೀನಿ. ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ಪ್ರತಿ ವ್ಲಾಗ್ನಲ್ಲೂ ಕೂಡ ಹೇಳಿದ್ದೆ, ಹಿಂದಿನ ವ್ಲಾಗ್ಸ್ಗಳಲ್ಲೇ ಹೇಳೀನಿ. ನಮ್ಮ ಮನೆಯೊಳಗೆ ದೀಪಾವಳಿಗೆ ದೀಪ ಹಾಕ್ತೀವಿ ಅಂಥೇಳಿ. ಅದಕ್ಕೋಸ್ಕರ ದೀಪಾವಳಿಗೆ ಕ್ಲೀನ್ ಮಾಡಿದಾದ್ಮೇಲೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅವಾಗಾದರೂ ಹೋಗ್ತೀವಿ ಮನೆ ದೇವರಿಗೆ. ಇಲ್ಲಾಂದ್ರೆ ದೀಪಾವಳಿ ಮುಗಿದಾದ್ಮೇಲೆ ಅದನ್ನು ಹೋಗ್ತೀವಿ. ಮನೆ ಪೂರ್ತಿ ಕ್ಲೀನ್ ಆಗಬೇಕು, ಅವಾಗಾದರೂ ಹೋಗಿರ್ತೀವಿ. ಇಲ್ಲ ದೀಪಾವಳಿ ಹಬ್ಬ ಮುಗಿಸ್ಕೊಂಡಾದರೂ ಹೋಗಿರ್ತೀವಿ. ಚಟ್ಟಿ ಅಮಾವಾಸ್ಯೆಗೆ ಜಾತ್ರೆಗೆ ಹೋಗಬೇಕು. ಬಟ್ ಅಷ್ಟು ಭಾಳ ರಶ್ಶೇ ಇರ್ತೈತೆ ಅಲ್ಲಿ. ಯಾಕಂದರೆ ಪಾದಯಾತ್ರೆಗೆ ಬರೋರು ಭಾಳ ಜನ ಇರ್ತಾರಲ್ಲ ಪಾದಯಾತ್ರೆಯಿಂದ. ಅದಕ್ಕೋಸ್ಕರ ಫುಲ್ ರಶ್ ಇರ್ತೈತಿ. ನಮ್ಗೆ ಫುಲ್ ಫ್ಯಾಮ್ಲಿ ಹೋಗೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಹೋಗಿ ಕಾಯಿ ಒಡ್ಸ್ಕೊಂಡು ಬರ್ತಾರೆ. ಬಟ್ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನಾವು ಒಂದು ಸರ್ತಿ ಹೋಗಿ ಬಂದುಬಿಡ್ತೀವಿ ಫ್ಯಾಮ್ಲಿ ಎಲ್ಲ. ಸ್ವಲ್ಪ ಜಲ್ದಿನೇ ಕೆಲಸ ಮುಗಿಸ್ಕೊಂಡು ಇವತ್ತೇ ಹೋಗಿ ಇವತ್ತೇ ಬರಬೇಕು ಅಂಥೇಳಿ ಡಿಸೈಡ್ ಮಾಡೀವಿ. ವರ್ಷಕ್ಕೊಮ್ಮೆ ಆದ್ರೂ ಮನೆ ದೇವರಿಗೆ ಹೋಗಿ ಬರಲೇಬೇಕು. ಹಾಗೆ ನಮ್ಮ ಮಾವರು ಹೋಗ್ತಿರ್ತಾರೆ ಮತ್ತು ನಮ್ಮ ಮೈದನೂ 5 ಅಮಾವಾಸ್ಯೆ ಹೋಗ್ತಾರೆ. 5 ಅಮಾವಾಸ್ಯೆ ಇಲ್ಲ 2 ಅಮಾವಾಸ್ಯೆ, ಚಟ್ಟಿ ಅಮಾವಾಸ್ಯೆ ಹಿಡಿದು 1-2 ಅಮಾವಾಸ್ಯೆ ಆದರೂ ಹೋಗ್ತಾರೆ. ಬಟ್ ಪ್ರತಿ ವರ್ಷ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಸರ್ತಿ ಹೋಗಿ ಬರ್ತೀವಿ, ದೀಪ ಹಾಕೋಕ್ಕಿಂತ ಮುಂಚೆ ಅಥವಾ ದೀಪ ಹಾಕಿ ಆದಮೇಲೆ. ಮತ್ತು ಇನ್ನೊಂದು ನನ್ನ ಮನಸ್ಸಿನೊಳಗೂ ಇತ್ತು, TET ಅಥವಾ CET ಅಪ್ಲಿಕೇಶನ್ ಬಿಡೋದಕ್ಕಿಂತಲೂ ಮುಂಚೆ ಒಂದು ಸರ್ತಿ ಗುಡ್ಡಾಪುರಕ್ಕೆ ಹೋಗಿ ಬರಬೇಕು ಅಂಥೇಳಿ. ಅದು 2 ಒಮ್ಮೆ ಕೂಡಿ ಬಂತು. ಇನ್ನೇನು TET ಅಪ್ಲಿಕೇಶನ್ ಬಿಡ್ತಾರಂಥೇಳಿ ಸುದ್ದಿಗಳು ಯೂಟ್ಯೂಬ್ನಲ್ಲಿ ಹರಡ್ಲಾಗ್ತಾವೆ. ನೀವೆಲ್ಲರೂ ಹಾಗೆ ಟಚಪ್ಪಲ್ಲಿ ಅಪ್ಡೇಟಲ್ಲಿ ಇದ್ದೇ ಇರ್ತೀರಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ. ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ನಾಳೆ ಅಥವಾ ನಾಡಿದ್ದು ಬರ್ತೈತಿ. ಅದ್ರ ಬಗ್ಗೆನೂ ಅಪ್ಲೋಡ್ ಮಾಡ್ತೀನಿ. ಇನ್ನು ನಾವು ಗುಡ್ಡಾಪುರಕ್ಕೆ ಹೋಗಾಕತ್ತಿದ್ದು ಸೋಮವಾರ. ಇವತ್ತು ಸೋಮವಾರ ಐತಿ, ಅಕ್ಟೋಬರ್ 13, 2025 ಸೋಮವಾರ ಐತಿ. ಇವತ್ತು ನಾವು ಗುಡ್ಡಾಪುರಕ್ಕೆ ಹೋಗೋಕೆ ರೆಡಿ ಆಗತ್ತೀವಿ. ನಾವು ಹೋಗೋದು ಒಮ್ಮೆ ಡಿಸೈಡ್ ಆಗಿರೋದ್ರಿಂದ ಒಮ್ಮೆ ನೈಟ್ 11 o'clockಗೆ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಅಡುಗೆದೇನು ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಮನೆಯೆಲ್ಲ ಕಸ ಹುಡುಗಿ ದೇವ್ರ ಪೂಜೆ ಮಾಡಿಕೊಂಡು ರೆಡಿ ಆಗಿವಿ. ಮತ್ತು ಮನೆಯೊಳಗೆ ಅತ್ತಿ ಇರ್ತಾರೆ, ಮತ್ತು ನಮ್ಮ ಅತ್ತಿಯರು ಇರ್ತಾರೆ, ಮತ್ತು ನಮ್ಮ 2 ಹುಡುಗರು ಇರ್ತಾವೆ. ಮತ್ತು ಇನ್ನೂ 2 ಮೆಂಬರ್ಸ್ ಬಿಜಾಪುರದಲ್ಲಿ ಜಾಯಿನ್ ಆಗ್ತಾರೆ. ಯಾರಂತ ಹೇಳಿ ನಿಮಗೆ ತೋರಿಸ್ತೀನಿ. ಈಗ ನಾವು ನಮ್ಮ ಮನೆಯಿಂದ 5 ಜನ ಹೊಂಟೀವಿ. ನಮ್ಮ ಮಾವಾರು, ನಮ್ಮ ಮೈದ್ನ, ನಮ್ಮ ನಾದ್ನಿ ಮತ್ತು ನಮ್ಮ ಮನೆಗೆ ಎಣ್ಣೆ ಹಾಗೂ ನಾನು, ಟೋಟಲಿ 5 ಜನ ಹೊಂಟೀವಿ. ಬಿಜಾಪುರ್ನಲ್ಲಿ ಇನ್ನೂ 2 ಜಾಯಿನ್ ಆಗ್ತಾರೆ. ಯಾರಂತ ಹೇಳಿ ನಿಮಗೆ ತೋರಿಸ್ತೀನಿ. ಈಗ ನಮ್ಮದು ಪ್ರಯಾಣ ಸ್ಟಾರ್ಟ್ ಆಗ್ತೈತಿ. ಇವತ್ತು ನಾನು ಸ್ಯಾರಿ ಉಟ್ಕೊಂಡು ಹೊಂಟೀನಿ. ಯಾಕೋ ದೇವರಿಗೆ ಸ್ಯಾರಿ ಉಟ್ಕೊಂಡು ಹೋಗ್ಬೇಕಂತೇಳಿ ಮನಸ್ಸಿನಾಗಿತ್ತು. ಅದಕ್ಕೋಸ್ಕರ ಸ್ಯಾರಿ ಉಟ್ಕೊಂಡೀನಿ ಇವತ್ತು. ಇದು 1 ಡೇ ಟ್ರಿಪ್ ಆಗಿರೋದ್ರಿಂದ ನಾವು ಜಲ್ದಿನೇ ಹೋಗಿ ಜಲ್ದಿ ಬರಬೇಕಂತ ಹೇಳಿ ಎಷ್ಟು ಜಲ್ದಿ ನಾವು ರೆಡಿ ಆಗಬೇಕಂದ್ರೂ ಕೂಡ ಮತ್ತೆ 7 ಗಂಟೆ ಆಯಿತು. ಇದು ನೋಡ್ರಿ ಭೀಮಾ ನದಿ ಗಾಣಗಾಪುರ ಹತ್ರ ಇರುವಂಥದ್ದು. ಗಾಣಗಾಪುರ ದತ್ತಾತ್ರೇಯನ ದೇವಸ್ಥಾನ ಆದಮೇಲೆ ಇದು ಮುಂದೆ ನದಿ ಬರ್ತೈತಿ. ಅದು ಈ ನದಿ ಒಳಗೆ ಈ ವರ್ಷ ಇಷ್ಟು ನೀರು ಕಾಣಾಕ್ತಾವೆ. ನಾವು ಎಷ್ಟು ಸರ್ತಿ ಈ ಕಡೆಗೆ ಅಡ್ಡಾಡ್ತೀವಲ್ಲ, ನೀರೇ ಜಾಸ್ತಿ ಇರೋಂಗಿಲ್ಲ. ಈ ಸರ್ತಿ ಮಳೆ ಕೂಡ ಜಾಸ್ತಿ ಆಗೈತಲ್ಲ, ಹೀಗಾಗಿ ನದಿ ಒಳಗೆ ನೀರು ಜಾಸ್ತಿ ಕಾಣಕತ್ತಾವು.
ನಾವು ಗುಲ್ಬರ್ಗಾದಿಂದ ಗಾಣಗಾಪುರ ರೂಟ್ ಕಡೆಯಿಂದ ಈಗ ಬಿಜಾಪುರಕ್ಕೆ ಹೊಂಟೀವಿ. ಗಾಣಗಾಪುರ, ಸಿಂಗಿ, ದೇವ್ರಿಪುರ್ಗಿ ಮತ್ತು ಬಿಜಾಪುರ. ನೆಕ್ಸ್ಟ್ ಬಿಜಾಪುರದಲ್ಲಿ ನಮ್ಮ ತಮ್ಮ ಕೆಲಸ ಮಾಡ್ತಾನೆ. ಅಲ್ಲಿಗೆ ಬಾಗೇವಾಡಿಯಿಂದ ಅಲ್ಲಿಗೆ ನಮ್ಮ ಮೈದನ ಮಕ್ಕಳು ಇಬ್ಬರು ಸೂಟಿಗೆ ಹೋಗಿದ್ರಲ್ಲ, ಅವರಿಗೆ ಪಿಕಪ್ ಮಾಡ್ಕೋಬೇಕು ನಾವು ಅಲ್ಲಿಂದ. ಬಾಗೇವಾಡಿಯಿಂದ ಬಿಜಾಪುರ ತನಕ ಅವ ಕರ್ಕೊಂಬರ್ತಾನೆ ನಮ್ಮ ತಮ್ಮ. ಅಲ್ಲಿಂದ ಇಬ್ಬರಿಗೆ ಕರ್ಕೊಂಡು ನಾವು ಈಗ ಗುಡ್ಡಾಪುರಕ್ಕೆ ಹೋಗ್ತೀವಿ. ನೋಡಿ ಇಲ್ಲಿ ಆಪಿಕಾ ನನ್ನ ಬ್ಲಾಗ್ ಒಳಗೆ ಕೇಳಾಕತ್ತಿದ್ರು. ಆ ಸಣ್ಣ ಹುಡುಗಿತ್ತಲ್ರಿ, ಎಲ್ಲಿ ಹೋಗಿದ್ದಿ ಹ್ಞೂ ನಮ್ಮ ವ್ಯೂವರ್ಸ್ ಅವ್ರು ಕೇಳಾಕತ್ತಿದ್ರು, ಕಂಡೇ ಇಲ್ಲಲ್ರಿ ಆ ಸಣ್ಣ ಹುಡುಗಿ. ಇದು ಸಡನ್ ಆಗಿ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಏನೂ ನಾಷ್ಟಾದಾಯ್ತು ಊಟದಾಯ್ತು ಏನೂ ಮನ್ಯಾಗ ಪ್ರಿಪೇರ್ ಮಾಡ್ಕೊಂಡಿಲ್ಲ. ದರ ವರ್ಷವೂ ಕೂಡ ಗುಡ್ಡಾಪುರಕ್ಕೆ ಬರಬೇಕಾದ್ರೆ ಒಂದು ನಾಷ್ಟ ಏನಾದರೂ ರೆಡಿ ಮಾಡ್ಕೊಂಡು ಬರ್ತಿದ್ವಿ. ಹೆಚ್ಚಾನೆಚ್ಚ ಇಡ್ಲಿ ಚಟ್ನಿನೇ ರೆಡಿ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಈ ಸರ್ತಿ ಒಮ್ಮಿಂದೊಮ್ಮಗಲೇ ರಾತ್ರಿ 11 ಗಂಟೆಗೆ ಡಿಸೈಡ್ ಮಾಡಿದ್ವಿ. ಯಾಕಂತಂದರೆ ಹುಡುಗರಿಗಿಬ್ರದ್ದು ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ಲ, ಅವ್ರಿಗಿಬ್ರಿಗೆ ಕರ್ಕೊಂಬರ್ಬೇಕಾಗಿತ್ತು. ಹೀಗಾಗಿ ಮೊದಲೇ ಏನೂ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ಹೀಗಾಗಿ ಹೊರಗಡೆನೇ ನಾಷ್ಟ ಮಾಡಿಕೊಂಡು ಈಗ ನಾವು ಯತ್ನಾಳ್ ರೂಟಿಂದ ಗುಡ್ಡಾಪುರ ರೀಚ್ ಆಗಿವಿ. ಜಾಸ್ತಿನೇ ಟೈಮ್ ಹಿಡಿತು. ಕರೆಕ್ಟ್ 12:30 ಗಂಟೆಗೆ ನಾವು ಗುಡ್ಡಾಪುರ ರೀಚ್ ಆಗಿವಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ. ಇದು ನಿಮ್ಮ ನೋಡಾಕ್ತಿದ್ದು ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದ ಮಹಾದ್ವಾರ ಮತ್ತು ಮುಖ್ಯ ಗೋಪುರ. ಇದು ಇನ್ನೂ 2 ಕಡೆಗೂ ಕೂಡ ಡೋರ್ ಅದಾವು, ಬಟ್ ಈ ಕಡೆಗೆ ಮೇನ್ ಡೋರ್ ಇದು. ಇಲ್ಲಿನೇ ನೀವು ನಿಮಗೆ ಬೇಕಾಗಿರುವಂತಹ ಪೂಜೆದ ಸಾಮಾನುಗಳನ್ನು ಖರೀದಿ ಮಾಡ್ಬೋದು. ವಿಭೂತಿ, ಕುಂಕುಮ, ಉದ್ದಿನ ಕಡ್ಡಿ, ತೆಂಗಿನಕಾಯಿ ಮತ್ತು ದೇವಿ ಉಡಿಸುವಂತಹ ಸೀರೆಗಳು ಕೂಡ ಇಲ್ಲಿ ಅವೈಲೇಬಲ್ ಅದಾವು. ನಮ್ಮ ಮನೆಯೊಳಗನೆ ತೆಂಗಿನ ಗಿಡ ಇರೋದ್ರಿಂದ 2 ತೆಂಗು ಮನೆಯಿಂದನೇ ತಂದಿದ್ವಿ. ಹೀಗಾಗಿ ಎಕ್ಸ್ಟ್ರಾ ಏನು ಬೇಕೋ ಉದ್ದಿನ ಕಡ್ಡಿ, ಎಣ್ಣೆ ಮತ್ತು ಕರ್ಪೂರ ಇವೆಲ್ಲ ಸ್ವಲ್ಪ ಇಲ್ಲೇ ತೊಗೊಂಡ್ವಿ. ಹೌದೌದು. ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನದೊಳಗೆ. ಪ್ರತಿ ವರ್ಷ ಬಂದಾಗೂ ಕೂಡ ಭಾಳ ರಶ್ ಇರ್ತಿತ್ತು. ಮತ್ತು ಗುರುವಾರ ಶುಕ್ರವಾರ ಅಂತೂ ಇನ್ನೂ ಹೆಚ್ಚಿಗೆ, ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಭಾಳ ರಶ್ ಇರ್ತೈತಿ. ನಾವು ಕೂಡ ಇವತ್ತು ಸೋಮವಾರ ಐತೆ, ಅಷ್ಟೊಂದು ರಶ್ ಇರಲ್ಲ ಅಂತ ಹೇಳಿನೇ ಬಂದೀವಿ. ಮತ್ತು ದಾನಮ್ಮ ದೇವಿಗೆ ಎಡಿಗೆ ಅಂತಂದ್ರೆ ಹೋಳಿಗೆನೇ ಕೊಡಬೇಕು. ಅದಕ್ಕೋಸ್ಕರ ಊರಿಂತ ಮಾಡ್ಕೊಂಡು ಬರಬೇಕು ಅಂತಂದರೆ ಲೇಟ್ ಆಗ್ತಾವೆ. ಮತ್ತು ಬಿಸಿ ಬಿಸಿ ತಂದ್ವೆಂದ್ರೂ ಕೂಡ ಅವು ಜಿಗಟಾಗಿಬಿಡ್ತಾವೆ, ನಿಮಗೆಲ್ಲ ಗೊತ್ತೇ ಐತಿ. ಅದಕ್ಕೋಸ್ಕರ ಇಲ್ಲಿ ಗುಡ್ಡಾಪುರ ಲೋಕಲ್ ಏನು ಮನೆಗಳದಾವಲ್ಲ ಅವರೆಲ್ಲ ರೊಕ್ಕ ಕೊಟ್ರೆ ಎಡಿ ಮಾಡಿ ಕೊಡ್ತಾರೆ. ಒಂದು 5 ಹೋಳ್ಗೆ, ಅನ್ನ ಮತ್ತು ಬಜ್ಜಿ, ಸ್ವಲ್ಪ ಕುರುಡ್ಗಿ, ಈ ರೀತಿ ಎಲ್ಲ ಎಡಿಗೆ ಏನೇನು ಬೇಕೋ ಎಲ್ಲ ಮಾಡಿ ಕೊಡ್ತಾರೆ. ಒಂದು 2-3 ಗಂಟೆ ಮೊದಲೇ ಹೇಳಿದ್ವಿ ಅಂತಂದ್ರೆ ನಾವು ಗುಡ್ಡಾಪುರ ರೀಚ್ ಆಗುವಷ್ಟಿಗೆ ಅವರೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಈಗ ದೇವ್ರಿಗೆಲ್ಲ ಪೂಜೆದು ಚೀಟಿ ಮಾಡಿಸಿ ಮತ್ತು ಎಡಿ ಎಲ್ಲ ತೊಗೊಂಡು ಈಗ ದರ್ಶನಕ್ಕೆ ಹೊಂಟೀವಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ನಾನು ಅರ್ಧಕ್ಕೆ ವಿಡಿಯೋ ಸ್ಟಾಪ್ ಮಾಡಿದೆ. ಒಳಗಡೆ ಹೋಗೋ ಮುಂದೆ ಸ್ಟಾಪ್ ಮಾಡೀನಿ. ಈಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದೀವಿ ನೋಡ್ರಿ ಈಗ. ಮತ್ತು ದಾನಮ್ಮನ ದರ್ಶನ ಕೂಡ ಭಾಳ ಚೆಂದ ಆಯಿತು. ಯಾವುದೇ ಗದ್ದಲ ಇರಲಾರ್ದ ಕಾರಣ ನಿವಾಂತ ಚೆಂದ ಆಯಿತು ದರ್ಶನ.
ಹಾಗೆ ಬಿಸಿಲು ಕೂಡ ಜಾಸ್ತಿನೇ ಐತಿ ಇಲ್ಲಿ. ನಿಮಗೆಲ್ಲ ಗೊತ್ತಿರುವಂಗೆ ಈ ಕಡೆ ಎಲ್ಲ ಸ್ವಲ್ಪ ಒಣ ಪ್ರದೇಶನೇ, ಗುಡ್ಡಾಪುರದ ಎಲ್ಲ ಒಣ ಪ್ರದೇಶನೇ. ಈಗೇನು ನಾವು ಮಹಾದ್ವಾರದಿಂದ ಏನು ಬಂದ್ವಲ್ಲ ಅದರ ಅಪೋಸಿಟ್ ಸೈಡೇ ಇನ್ನೊಂದು ದ್ವಾರ ಐತಿ. ಈಗೇನು ದೇವಸ್ಥಾನ ಐತಲ್ಲ, ಗರ್ಭಗುಡಿ ಐತಲ್ಲ, ಅದ್ರ ಕರೆಕ್ಟಾಗಿ ಬ್ಯಾಕ್ ಸೈಡೇ ಇನ್ನೊಂದು ಡೋರ್ ಐತಿ. ಅದ್ರ ಹತ್ರನೇ ಒಂದು ದಾಸೋಹ ಐತಿ. ಬಟ್ ಮೊದಲೆಲ್ಲ ಅಲ್ಲೇ ದಾಸೋಹದ್ದು ಊಟ ಎಲ್ಲ ಕೊಡ್ತಿದ್ರು. ಬಟ್ ಈ ಸರ್ತಿ ಚೇಂಜ್ ಮಾಡ್ಯಾರ, 1 ವರ್ಷದಿಂದ ಏನೋ ಪ್ಲೇಸ್ ಚೇಂಜ್ ಮಾಡ್ಯಾರ, ಸ್ವಲ್ಪ ದೂರ ಹೋಗಬೇಕು. ನಾವು ದರ ವರ್ಷ ಬಂದಾಗೂ ಕೂಡ ಸ್ವಲ್ಪ ಪ್ರಸಾದ ತೊಗೊಂಡು ಹೋಗ್ತೀವಿ ದಾನ ಮುಂದೆ. ಈಗ ಹೊಸ ದಾಸೋಹಕ್ಕೆ ಹೋಗೋದು ಕೂಡ ನಾನು ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ನಾನು ಬಂದಿರಲಿಲ್ಲ ಗುಡ್ಡಾಪುರಕ್ಕೆ, ಯಾಕಂತಂದ್ರೆ ನಮ್ಮ ಅವರೇ ಹೋಗಿ ಕಾಯಿ ಹೊಡ್ಸ್ಕೊಂಡು ಬಂದಿದ್ರು. ಒಂದೇ ವರ್ಷ ಗ್ಯಾಪ್ ಆಗಿದ್ದು, ದರ ವರ್ಷವೂ ಕೂಡ ಬರ್ತಿದ್ವಿ. ಯಾವುದೋ ಕಾರಣದಿಂದ ಬರೋಕ್ಕಾಗಲಿಲ್ಲ. ಈ ಸರ್ತಿ ದಾಸೋಹದ ಪ್ಲೇಸ್ ಚೇಂಜ್ ಆಗೈತಿ. ಅದು ಮತ್ತು ಒಳಗಡೆ ಹೋಗಿ ದಾನಮ್ಮ ದೇವಿಗೆ ಮಂಗಳಾರತಿ ಅದು ಮಾಡೋಕ್ಕೆ ಬಿಡಂಗಿಲ್ಲಲ್ಲ. ಹೀಗಾಗಿ ಕೆಲವೊಂದಿಷ್ಟು ಜನ ಹೊರಗಡೆನೇ ನಿಂತು ದೇವಿ ದರ್ಶನ ತಗೋತಾನೆ, ಆರತಿ ಮತ್ತು ಮಂಗಳಾರತಿಯನ್ನು ಹಾಡಾಕ್ತಿದ್ರು. ಮತ್ತು ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾವೆ ಇಲ್ಲಿ. ಜವಳ ಕಾರ್ಯಕ್ರಮ ಇರ್ಬೋದು, ಹರಕೆ ತೀರಿಸೋದಾಗಿರ್ಬೋದು, ದೀಡ್ ನಮಸ್ಕಾರ ಹಾಕೋದು, ಮತ್ತು ಮದುವೆ ಆಗ್ಲಾರ್ದವ್ರಿಗೆ ಕಂಕಣ ಕೂಡ ಕಟ್ತಾರೆ ಇಲ್ಲಿ. ಮದುವೆ ಜಲ್ದಿ ಆಗಲಿ ಅಂತ ಹೇಳಿನೂ ಕೂಡ ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡು ಹೋಗ್ತಾರೆ. ಮತ್ತು ಆ ಕಂಕಣ ಕಟ್ಟಿಸ್ಕೊಂಡಾದ್ಮೇಲೆ ಪ್ರತಿ ಗುರುವಾರ ಉಪವಾಸ ಮಾಡಿ ದಾನಮ್ಮನ ಪೂಜೆ ಮಾಡಬೇಕು. ಅದನ್ನೆಲ್ಲ ಹೆಂಗೆ ಮಾಡೋದು ಅದನ್ನು ಕೂಡ ಅವರು ಡಿಟೇಲಾಗಿ ಹೇಳ್ಕೊಡ್ತಾರೆ ಅವರು. ಇದು ಹೊಸ ದಾಸೋಹ. ಮೊದಲು ಗುಡಿಯ ಹಿಂಭಾಗದಲ್ಲೇ ಇತ್ತು, ಆದ್ರೆ ಪ್ಲೇಸ್ ಸ್ವಲ್ಪ ಸಣ್ಣದಾಗಿತ್ತು. ಈಗ ಹೋಗೋ ಬರೋ ಜನ ಜಾಸ್ತಿ ಆಗಿರೋದ್ರಿಂದ ದೊಡ್ಡದೇ ಮಾಡಿಬಿಟ್ಟಾರ, ಬಹಳಷ್ಟು ದೊಡ್ಡದೈತಿ. ಮತ್ತು ಅದರ ಎದುರುಗಡೆನೇ ಈ ರೀತಿ ಕೌಂಟ್ರ್ ಐತಿ. ಅಲ್ಲಿ ನೀವು ದಾಸೋಹಕ್ಕೆ ಏನಾದರೂ ದೇಣಿಗೆ ಕೊಡೋದಿತ್ತಂದ್ರೆ ಚೀಟಿ ಮಾಡಿಸಿ ಮತ್ತೊಂದು ಕಡೆ ನೀವು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿಸ್ಬೇಕು. ದಾಸೋಹದ ಮುಂದೆ ಈ ಕೌಂಟ್ರ್ ಇಟ್ಟಾರ. ಇಲ್ಲಾಂದ್ರೆ ನೀವು ಪೆಟ್ಟಿಗೆಯಲ್ಲಿ ಕೂಡ ಕಾಣಿಕೆಯನ್ನು ಹಾಕ್ಬೋದು. ನಾವು ದರ ವರ್ಷ ಅಕ್ಕಿ ಚೀಲ ಕೊಟ್ಬಿಡ್ತಿದ್ವಿ ದಾಸೋಹಕ್ಕೆ. ಬಟ್ ಈ ಸರ್ತಿ ಅಕ್ಕಿ ಚೀಲ ಕೊಡಲಿಲ್ಲ, ಬದಲಾಗಿ ನಮ್ಮ ಮಾವರು ಕಾಣಿಕೆ ಕೊಟ್ಬಿಟ್ರು. ದಾಸೋಹಕ್ಕೆ ಇಷ್ಟ ಅಂಥೇಳಿ ದೇಣಿಗೆಯನ್ನು ಕೊಟ್ಬಿಟ್ರು. ನೀವು ನೋಡಾಕ್ತಿರ್ಬೇಕು ಎಷ್ಟು ದೊಡ್ಡ ಪ್ಲೇಸ್ ಮಾಡ್ಯಾರ. ಅದು ಭಾಳ ಸಣ್ಣದಿತ್ತು, ಇದರ ಅರ್ಧನೂ ಇರಲಿಲ್ಲೇನೋ ಅನ್ನಿಸ್ತೈತಿ, ಅಷ್ಟು ಸಣ್ಣದಿತ್ತು. ಬಟ್ ಈ ಸರ್ತಿ ಫುಲ್ ದೊಡ್ಡದು ಮಾಡಿಬಿಟ್ಟಾರ. ಒಂದು ಸೈಡಲ್ಲಿ ಈ ರೀತಿಯಾಗಿ ಟೇಬಲ್ ಮತ್ತು ಚೇರ್ ಹಾಕ್ಬಿಟ್ಟಾರ. ಈ ರೀತಿ ದೊಡ್ಡ ದೊಡ್ಡ ಟೇಬಲ್ ಮತ್ತು ಚೇರ್ ಹಾಕ್ಬಿಟ್ಟಾರ. ಸ್ಟೂಲ್ ಅದಾವೆ, ಚೇರ್ ಇಲ್ಲ, ಸ್ಟೂಲ್ ಅದಾವು. ಇನ್ನೊಂದು ಸೈಡಲ್ಲಿ ಫುಲ್ ಕೆಳಗೆ ಕೂಡುವಂಗೆ ವ್ಯವಸ್ಥೆ ಮಾಡ್ಯಾರ. ಬಟ್ ಜಾಸ್ತಿ ಜನ ಇಲ್ಲಲ್ಲ, ಅದಕ್ಕೋಸ್ಕರ ಇಲ್ಲಿ ಟೇಬಲ್ ಹತ್ರನೇ ಊಟಕ್ಕೆ ಕೊಟ್ಟರು. ಇಲ್ಲಿ ಸ್ಪೆಷಲ್ ದಾಸೋಹದೊಳಗಂದ್ರೆ ಫಸ್ಟಿಗೆ ನಮ್ಗೆ ಸಜ್ಕ ನೀಡ್ತಾರೆ, ಭಾಳ ಟೇಸ್ಟ್ ಆಗಿರ್ತೈತಿ. ಪ್ರಸಾದ ಅಂದ್ರೆ ಪ್ರಸಾದನೇ ನೋಡ್ರಿ. ಅದೇ ರೀತಿಯಾಗಿ ನಾವು ಮನ್ಯಾಗ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಬರಂಗಿಲ್ಲ. ಮತ್ತು ಮನ್ಯಾಗೂ ಹುಡುಗರು ಸಜ್ಕಾದು ಉಣ್ರಿ ಅಂದ್ರೆ ಉಣ್ಣಲ್ಲ, ಇಲ್ಲಿ ಊಟ ಮಾಡಾಕ್ತಾರೆ ಸಜ್ಕ. ಫುಲ್ ಸುಸ್ತಾಗಿತ್ತು ಬಿಸಿಲಿಗೆ, ಹೀಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ ನನಗೆ. ಇದಾದಮೇಲೆ ನಾವು ಸಿಂದಗಿಯಲ್ಲಿ ಗುಡ್ಡಾಪುರ ಬಿಟ್ಟಾದಮೇಲೆ ಒಂದು 4 ಗಂಟೆ ಆಗಿರ್ಬೇಕು ಈವ್ನಿಂಗ್. ನಾವು 1:30 ಗಂಟೆಗೆ ಹಂಗೆ ಇಲ್ಲ 2 ಗಂಟೆಗೆ ನಾವು ಗುಡ್ಡಾಪುರ ಬಿಟ್ಟಿವಿ. 4:15 ಗಂಟೆಗೆ ಸಿಂದಗಿ ದಾಟಿ ಒಂದು ದಾಬಾ ಬರ್ತೈತಿ, ಅಲ್ಲಿ ನಾವು ಊಟ ಮಾಡಾಕ್ತಿದ್ವಿ. ಊಟ ಮುಗಿಸ್ಕೊಂಡು ಈಗ ರಿಟರ್ನ್ ಗುಲ್ಬರ್ಗಾಕ್ಕೆ ಹೊಂಟೀವಿ. ಈಗ 7 ಗಂಟೆ ಆಗಿರ್ಬೋದು, ಇನ್ನೊಂದು ಅರ್ಧ ಗಂಟೆ ಆದ್ರೆ ನಮ್ಮ ಊರು ಬರ್ತೈತಿ. ಮತ್ತು ರಿಟರ್ನ್ ಆಗಿ ನಾವು ಗಾಣಗಾಪುರ ಮೇಲೇ ಬಂದೀವಿ. ಇನ್ನೊಂದು ರೂಟಲ್ಲೂ ಕೂಡ ಬರ್ಬೋದು ಜೇವರ್ಗಿಯಿಂದ, ಬಟ್ ಸ್ವಲ್ಪ ಸುತ್ತಾಗ್ತದೆ ಅಂಥೇಳಿ ನಾವು ಗಾಣಗಾಪುರ ಮೇಲೇ ಬರ್ತೀವಿ ಯಾವಾಗ್ಲೂ ಕೂಡ. ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಮನೆ ದೇವರಿಗೆ ಹೋಗಿ ಬಂದ್ವಿ. ಬೆಳಿಗ್ಗೆ ಕರೆಕ್ಟಾಗಿ 7 ಗಂಟೆಗೆ ಬಿಟ್ಟಿದ್ವಿ, 7:30 ಗಂಟೆಗೆ ಮನೆ ತಲುಪಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ನೋಡಿದ್ದಕ್ಕೆ ಧನ್ಯವಾದಗಳು.